ವೀಕ್ಷಕರೇ, ಸವಾಲ್ ಟಿವಿಯ ಅಗೋಚರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇಂದಿನ ವಿಷಯ ಡಿಂಕದಮ್ಮ ದೇವಿಯ ಪವಾಡಗಳು ಏನೆಂಬುದನ್ನ ತಿಳಿಯೋಣ. ಡಿಂಕದಮ್ಮ ದೇವಿಯು ಶ್ರೀಮನ್ನಾರಾಯಣ ದೇವರ ಪತ್ನಿ ಮಹಾಲಕ್ಷ್ಮಿಯ ಅವತಾರ ಎನ್ನುವುದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಬಹಳ ಹಿಂದಿನ ಕಾಲದಲ್ಲಿ ಡಿಂಬಕಾಸುರ ಎಂಬ ರಾಕ್ಷಸನು ಬೇಬಿ ಬೆಟ್ಟದಲ್ಲಿ ವಾಸವಾಗಿದ್ದು ಇಲ್ಲಿನ ಅಕ್ಕಪಕ್ಕದ ಜನರುಗಳಿಗೆ ಬಹಳ ಹಿಂಸೆ ತೊಂದರೆಗಳನ್ನು ಕೊಡುತ್ತಿದ್ದನು. ರಾಕ್ಷಸನು ಒಂದು ಮಗುವಿನ ವೇಷದಲ್ಲಿ ಜನರುಗಳಿಗೆ ಮೋಸ ಮಾಡಲು ಬೆಟ್ಟದಲ್ಲಿ ಓಡಾಡುತ್ತಿದ್ದನು. ಇದನ್ನು ನೋಡಲು ಜನರು ಯಾರಾದರೂ ಬಂದರೆ ಅವರಿಗೆ ಬೃಹದಾಕಾರವಾಗಿ ಬೆಳೆದು ಆ ಜನರನ್ನು ನುಂಗಿ ಹಾಕುತ್ತಿದ್ದನು. ಇದರಿಂದಾನೇ ಈ ಬೆಟ್ಟಕ್ಕೆ ಬೇಬಿ ಬೆಟ್ಟ ಎಂದು ಕರೆಯುತ್ತಿದ್ದರು. ಈ ರಾಕ್ಷಸನ ಹಿಂಸೆಯನ್ನು ತಡೆಯಲಾರದೆ ಜನರು ಬೇರೆ ಪ್ರಾಂತ್ಯಕ್ಕೆ ವಲಸೆ ಹೋಗುತ್ತಿದ್ದರು. ಈ ಮಾಯಾವಿ ರಾಕ್ಷಸನಿಂದ ದೇವತೆಗಳಿಗೂ ಕಷ್ಟ ತಪ್ಪುತ್ತಿರಲಿಲ್ಲ. ಇದಕ್ಕಾಗಿ ದೇವತೆಗಳೆಲ್ಲ ಸೇರಿಕೊಂಡು ಶ್ರೀ ಮಹಾವಿಷ್ಣುವಿನ ಬಳಿ ಬಂದು ತಮ್ಮ ಮೊರೆ ಇಡಲಾಯಿತು. ಇದನ್ನು ಕಂಡ ಶ್ರೀ ಮಹಾವಿಷ್ಣುವು ಆ ರಾಕ್ಷಸನ ಸಂಹಾರ ಮಾಡಲು ಮಹಾಲಕ್ಷ್ಮಿಯನ್ನು ನೇಮಿಸುತ್ತಾರೆ. ಆಗ ಮಹಾಲಕ್ಷ್ಮಿಯು ಆದಿಶಕ್ತಿ ರೂಪ ತಾಳಿ ದೇವಿ ಎಂಬ ಹೆಸರಿನಿಂದ ರಾಕ್ಷಸನ ಸಂಹಾರಕ್ಕಾಗಿ ಬೇಬಿ ಬೆಟ್ಟಕ್ಕೆ ಬರುತ್ತಾಳೆ. ದೇವಿಯು ಡಿಂಬಕಾಸುರನನ್ನು ಯುದ್ಧಕ್ಕೆ ಕರೆದಾಗ ರಾಕ್ಷಸನು ತನ್ನ ರೂಪವನ್ನು ಮರೆಮಾಡಿ ಒಂದು ಸುಂದರ ಮಗುವಿನ ರೂಪದಲ್ಲಿ ಗುಹೆಯಿಂದ ಆಚೆ ಬರುತ್ತಾನೆ. ದೇವಿಯು ರಾಕ್ಷಸನ ಈ ಮಾಯಾ ರೂಪವನ್ನು ಅರಿಯುತ್ತಾಳೆ. ತಕ್ಷಣ ಮಗುವಿನ ರೂಪದಲ್ಲಿದ್ದ ಡಿಂಬಕನು ದೇವಿಯ ಹೆಗಲ ಮೇಲೆ ಅದ್ಭುತವಾಗಿ ಬೆಳೆಯುತ್ತಾನೆ. ಇದನ್ನು ಕಂಡ ದೇವಿಯು ತಕ್ಷಣವೇ ಘೋರ ಪೆಟ್ಟು ಕೊಡುತ್ತಾಳೆ. ಆಗ ರಾಕ್ಷಸನು ಮಾಯವಾಗಿ ಕಾಡಿನೊಳಗೆ ಓಡಿ ಹೋಗುತ್ತಾನೆ. ಆದರೂ ದೇವಿಯು ಬಿಡದೆ ರಾಕ್ಷಸನನ್ನು ಹಿಂಬಾಲಿಸಿ ಯುದ್ಧಕ್ಕೆ ನಿಲ್ಲುತ್ತಾಳೆ. ಆಗ ಅವರಿಬ್ಬರಿಗೂ ಉಗ್ರ ಕದನ ನಡೆಯುತ್ತದೆ. ಕೋಪಗೊಂಡ ದೇವಿಯು ರಾಕ್ಷಸನಿಗೆ ತನ್ನ ಬಾಣಗಳಿಂದ ಹೊಡೆದು ಭೂಮಿಗೆ ಕೆಡವಿ ಕಾಲಿನಿಂದ ತುಳಿದು ಸಂಹಾರ ಮಾಡುತ್ತಾಳೆ. ಅಂದಿನಿಂದ ದೇವಿಯನ್ನು ಡಿಂಬಕಾಸುರ ಮರ್ದಿನಿ ಎಂದು ಕರೆಯಲಾಗುತ್ತದೆ. ಹಾಗೆ ಅಂದಿನಿಂದ ದೇವಿಯು ಅಲ್ಲಿಯೇ ನೆಲೆಸಿ ಅಲ್ಲಿನ ಭಕ್ತರನ್ನು ಅನುಗ್ರಹಿಸುತ್ತಿದ್ದಾಳೆ ಹಾಗೂ ಜನರು ಗ್ರಾಮ ರಕ್ಷಕಿಯಾಗಿ ಪೂಜಿಸುತ್ತಾರೆ. ಡಿಂಬಕನ ಸಂಹಾರದ ನಂತರ ಈ ಸ್ಥಳಕ್ಕೆ ಡಿಂಕ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಡಿಂಕದಮ್ಮ ದೇವಿಯ ಕೆಲವು ದೈವದ ಪವಾಡಗಳನ್ನು ಕಾಣುತ್ತೇವೆ. ಒಂದು ಕಾಲದಲ್ಲಿ ಗ್ರಾಮದಲ್ಲಿ ಭಾರಿ ಬರಗಾಲ ಬಂದು ಜನರು ಕೃಷಿಗೆ ಹೊಲದಲ್ಲಿ ಬಿತ್ತಿದ್ದ ಬೀಜಗಳು ನೀರಿಲ್ಲದೆ ಒಣಗುತ್ತಿದ್ದವು. ಆಗ ಜನರು ಡಿಂಕದಮ್ಮ ದೇವಿಯನ್ನು ಪ್ರಾರ್ಥನೆ ಮಾಡುತ್ತಾರೆ. ಆಗ ರಾತ್ರಿ ವೇಳೆ ಮಳೆಯ ರೂಪದಲ್ಲಿ ಪ್ರತ್ಯಕ್ಷವಾಗಿ ಬೆಳೆಗಳನ್ನು ರಕ್ಷಿಸುತ್ತಾಳೆ. ಮಕ್ಕಳಿಗೆ ಕಾಯಿಲೆಗಳು ಬಂದು ಗುಣವಾಗುತ್ತಿರುತ್ತಿರಲಿಲ್ಲ. ಆಗ ದೇವಿಯು ಮಾತೃ ರೂಪದಲ್ಲಿ ಬಂದು ಇಲ್ಲಿನ ನೀರಿನಲ್ಲಿ ಸ್ನಾನ ಮಾಡಿಸಿದರೆ ಕಾಯಿಲೆ ಗುಣವಾಗುತ್ತದೆ ಎಂದು ಹೇಳುತ್ತಾಳೆ. ಹಾಗೆಯೇ ದೇವಿಯ ಕೃಪೆಯಿಂದ ಮಕ್ಕಳ ಕಾಯಿಲೆಗಳು ಗುಣವಾಗುತ್ತದೆ. ಈ ದೇವಸ್ಥಾನವು ಹೆಚ್ಚಾಗಿ ಮಾಟ ಮಂತ್ರಗಳಿಂದ ಒಳಗೊಂಡಿರುವ ಜನರುಗಳಿಗೆ ಅದರಿಂದ ಮುಕ್ತಿ ಹೊಂದಲು ಈ ದೇವಿಯನ್ನು ಸ್ಮರಿಸುತ್ತಾರೆ. ಈ ದೇವಸ್ಥಾನಕ್ಕೆ ಬಂದು ದೇವಿಯ ದರ್ಶನ ಮಾಡಿ ಪೂಜೆ ಸಲ್ಲಿಸಿ ತಡೆ ಹೊಡೆಯಿಸುವುದರ ಮೂಲಕ ದೇವಿಯನ್ನು ಭಕ್ತಿಯಿಂದ ನೆನೆದರೆ ದೇವಿಯು ಒಳ್ಳೆಯದನ್ನು ಕರುಣಿಸಿ ದುಷ್ಟಶಕ್ತಿಗಳಿಂದ ಜನರುಗಳನ್ನು ರಕ್ಷಿಸುತ್ತಾಳೆ ಎಂಬ ನಂಬಿಕೆ ಇದೆ. ಈ ದೇವಿಗೆ ಮಂಗಳವಾರ ಹಾಗೂ ಶುಕ್ರವಾರ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ. ಹೀಗೆ ಡಿಂಕದಮ್ಮ ದೇವಿಯು ಜನಪದ ಪವಾಡಗಳು ಮತ್ತು ಮಾತೃಶಕ್ತಿ, ಕೃಷಿ ರಕ್ಷಣೆ, ಗ್ರಾಮ ರಕ್ಷಣಾ ಶಕ್ತಿಯಿಂದ ಹಲವಾರು ತೊಂದರೆಗಳಿಂದ ಜನರ ಸಮಸ್ಯೆಗಳನ್ನು ಪರಿಹರಿಸುತ್ತಾಳೆ ಎಂದು ಭಕ್ತರ ನಂಬಿಕೆಯಾಗಿದೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ.
ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ತಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.